ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ. ನಾನು ನಿಮ್ಮ ರಾಜಾ ಸಾಬ್. ಸ್ನೇಹಿತರೆ, ಆಧಾರ್ ಮತ್ತು ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡೋದಕ್ಕೆ ಸಾಕಷ್ಟು ಜನ ಬ್ಯಾಂಕ್ ಸುತ್ತ ಪರದಾಡೋದನ್ನು ಗಮನಿಸಿ ಸರ್ಕಾರ ಒಂದು ಹೊಸ ಸೇವೆಯನ್ನು ಅಂತಂದರೆ ನ್ಯಾಷನಲ್ ಪೇಮೆಂಟ್ ಸಿಸ್ಟಮ್ ಮುಖಾಂತರ NPCI ಲಿಂಕ್ ಮಾಡೋದನ್ನು ನೇರವಾಗಿ ಗ್ರಾಹಕರೇ ಮಾಡಿಕೊಳ್ಳುವಂಥ ಒಂದು ಅವಕಾಶವನ್ನು ನೀಡಿದೆ. ಅದನ್ನು ನಾನು ಇವತ್ತು ಯಾವ ರೀತಿ ಕ್ಷಣಾರ್ಧದಲ್ಲಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಗೂಗಲಲ್ಲಿ ಹೋಗಿ NPCI ಅಂತ ಕ್ಲಿಕ್ ಮಾಡಿ ಸಾಕು, ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಈ ವೆಬ್ಸೈಟ್ ಚೆಕ್ ಮಾಡ್ಕೊಳ್ಳಿ, ಇದು ಅಫಿಷಿಯಲ್ ವೆಬ್ಸೈಟು, ಬೇರೆ ಯಾವುದೇ ರೀತಿ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬಾರ್ದು. ಇದು ಓಪನ್ ಮಾಡಿದರೆ ಈ ರೀತಿ ಒಂದು ಓಪನ್ ಆಗುತ್ತೆ. ಇಲ್ಲಿ ನೀವು NPCI ಅಂತ ಒಂದು ಸಿಂಬಲ್ ಇದೆ, ಅದರ ಮೇಲೆ ನೀವು ಏನಾದರೂ ಕ್ಲಿಕ್ ಮಾಡಿದರೆ ಹೋಮ್ ಪೇಜ್ಗೆ ಹೋಗ್ತೀರಾ. ಇಲ್ಲಿದೆ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಹೋಮ್ ಪೇಜ್ಗೆ ಹೋಗ್ತೀರಾ. ಇಲ್ಲಿ ಕೆಳಗಡೆ ಒಂದು 5 ಆಪ್ಷನ್ ಇದಾವೆ, ಅದರಲ್ಲಿ 6 ಆಪ್ಷನ್ ಇದಾವೆ. ಅದರಲ್ಲಿ ಕನ್ಸ್ಯೂಮರ್ ಅನ್ನೋದು ಕ್ಲಿಕ್ ಮಾಡಿದರೆ ಇಲ್ಲಿ ಬೇಸ್ ಅಂದರೆ ಭಾರತ್ ಆಧಾರ್ ಸೀಡಿಂಗ್ಸ್ ಆ್ಯಕ್ಟಿವೇಶನ್ ಅಂತ ಒಂದು ಎನೇಬಲ್ ಅಂತ ಆಪ್ಷನ್ ಇದೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ, ಬ್ಯಾಂಕ್ ಜೊತೆ ಆಧಾರನ್ನು ಲಿಂಕ್ ಮಾಡ್ಕೊಳ್ಳೋದು. ನೋಡಿ, ಇಲ್ಲಿ ಆಪ್ಷನ್ಗಳು ಇದಾವೆ. ಆಧಾರ್ ಸೀಡಿಂಗ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕಿ ಸೀಡಿಂಗ್ ಅಥವಾ ಡಿ ಸೀಡಿಂಗ್ ಅಂದರೆ ನೀವು ಲಿಂಕ್ ಮಾಡ್ತೀರಾ ಅಥವಾ ಡಿ ಲಿಂಕ್ ಮಾಡ್ತೀರಾ ಅನ್ನೋದು ಕೂಡ ಆಪ್ಷನ್ ಇದೆ. ನಾವು ಲಿಂಕ್ ಮಾಡೋದಕ್ಕೆ ಆಗ್ತಾ ಇದ್ದೀವಿ. ನಮಗೆ ಯಾವ ಬ್ಯಾಂಕ್ ನೀವು ಲಿಂಕ್ ಮಾಡಬೇಕು ಅದನ್ನು ಕ್ಲಿಕ್ ಮಾಡ್ಕೊಂಡು ಇಲ್ಲಿ 3 ಆಪ್ಷನ್ ಇದೆ. ಮತ್ತೆ ಕೆಳಗಡೆ ನೀವು ಸೀಡ್ ಮಾಡ್ತೀರಾ ಅಥವಾ ಬೇರೆ ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ನೀವು ಮರ್ಜ್ ಮಾಡ್ತೀರಾ ಅಥವಾ ಒಂದೇ ಬ್ಯಾಂಕಿನ ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ಚೇಂಜ್ ಮಾಡ್ತೀರಾ, ಒಂದು 3 ಆಪ್ಷನ್ ಇರುತ್ತೆ. ನಾವು ಫ್ರೆಶ್ ಸೀಡಿಂಗನ್ನು ಸೆಲೆಕ್ಟ್ ಮಾಡೋಣ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಫ್ರೆಶ್ ಸೀಡಿಂಗ್ ಅಕಸ್ಮಾತ್ ಬೇರೆ ಬ್ಯಾಂಕ್ ಅಕೌಂಟ್ ಏನಾದರೂ ಲಿಂಕ್ ಆಗಿದ್ದರೆ ಅದು ಆಟೋಮೆಟಿಕ್ಕಾಗಿ ತೋರಿಸುತ್ತೆ. ನಾವೀಗ ಫ್ರೆಶ್ ಸೀಡಿಂಗ್ ಆಪ್ಷನನ್ನು ತೊಗೊಂಡು ಇದನ್ನು ಅರ್ಜಿಯನ್ನು ಮುಂದುವರ್ಸೋಣ. ಈಗ ಇಲ್ಲಿ ಕಸ್ಟಮರ್ ಬ್ಯಾಂಕ್ ಅಕೌಂಟನ್ನು ನಂಬರನ್ನು ನೀವು ಹಾಕ್ತೀರಾ. ಹಾಕಿದಾಗ ಏನಾಗುತ್ತೆ, ಇಲ್ಲಿ ನೆಕ್ಸ್ಟ್ ಮುಂದಿನ ಹಂತಕ್ಕೆ ಹೋಗುತ್ತೆ. ಬನ್ನಿ, ನಾವು ಕಂಪ್ಲೀಟ್ ಆದಂಥ ಒಂದು ಆಧಾರ್ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕೋಣ. ಇಲ್ಲಿ ಜಾಗ್ರತೆಯಿಂದ ಹಾಕಬೇಕು. ಅಕೌಂಟ್ ನಂಬರ್ ಮಿಸ್ ಮ್ಯಾಚ್ ಆದರೆ, ಅಕೌಂಟಲ್ಲಿ ಏನಾದರೂ ಹೆಸರು ಮಿಸ್ ಮ್ಯಾಚ್ ಇದ್ದರೂ ಕೂಡ ಇಲ್ಲಿ ತೊಗೊಳ್ಳಲ್ಲ. ನೇಮ್ ಆ್ಯಸ್ ಪರ್ ಆಧಾರ್ ಇರಬೇಕು. ಇಲ್ಲಿ ಇಲ್ಲಿ ಕನ್ಸೆಂಟ್ ಕ್ಲಿಕ್ ಮಾಡಿ ಇಲ್ಲಿ ಒಂದು ಕ್ಯಾಪ್ಚರ್ ಕೋಡನ್ನು ನೀವು ಹಾಕಿದ ಮೇಲೆ ನೆಕ್ಸ್ಟ್ ಆಪ್ಷನ್ ಹೋಗುತ್ತೆ. ಬ್ಯಾಂಕ್ ಅವರಿಗೆ ಆಧಾರ್ ಲಿಂಕ್ ಇರ್ತಕ್ಕಂಥ ಮೊಬೈಲ್ಗೆ OTP ಬರುತ್ತೆ. ಇಲ್ಲಿ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದಾವೆ, ಟೈಮ್ ಇದ್ದರೆ ಓದ್ಕೊಳ್ಳಿ, ಇಲ್ಲಾಂದರೆ ಐ ಅಗ್ರಿ ಕೊಡಿ. ಈಗ ಆಧಾರ್ಗೆ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ಗೆ OTP ಬರುತ್ತೆ. ಆ OTPನ ನೀವೆಲ್ಲ ಹಾಕ್ತೀರಿ. ಹಾಕಿ ಆದಮೇಲೆ ಇಲ್ಲಿ ತೋರಿಸುತ್ತೆ ನಮಗೇನಾದರೂ ಇದು ಒಂದೇ ಅಕೌಂಟ್ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಅಕೌಂಟ್ ಲಿಂಕ್ ಆಗಿದೆಯಾ ಅಂತ ನೋಡಿ. ಕನ್ಫರ್ಮ್ ಕೊಟ್ಟ ಮೇಲೆ ಇಲ್ಲಿ ತೋರಿಸುತ್ತೆ ನಮಗೆ ಫ್ರೆಶ್ ಸೀಡಿಂಗ್ ತೊಗೊಂಡಿದ್ದೀವಿ. ಅಕಸ್ಮಾತ್ ಬೇರೆ ಅಕೌಂಟ್ ಲಿಂಕ್ ಆಗಿದ್ರು ಕೂಡ ತೋರಿಸುತ್ತೆ. ಅದನ್ನು ಕೂಡ ನಾವು ಚೇಂಜಸ್ ಮಾಡ್ಕೋಬೋದು. ನೋಡಿ, ಈಗ ಈ ಅಕೌಂಟು ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ಗೆ ಲಿಂಕ್ ಆಗಿದೆ. ಅದನ್ನು ನಾವು ಶಿಫ್ಟಿಂಗ್ ಕೂಡ ಮಾಡ್ಕೋಬೋದು. ಈಗ ಕನ್ಫರ್ಮ್ ಮಾಡಿ ನೆಕ್ಸ್ಟು ಇದನ್ನು ನಾವು ಬೇರೆ ಅಕೌಂಟ್ ಅಂದರೆ ಈಗ ನಾವೇನು ಲಿಂಕ್ ಮಾಡ್ತಾಯಿದ್ವಿ ಆ ಅಕೌಂಟ್ಗೆ ಲಿಂಕನ್ನು ಮಾಡಿದ್ದೀವಿ. ಈಗ ಮತ್ತೆ ನಾವು ಸೀಡಿಂಗ್ ಹೋಗೋಣ. ಆ್ಯಸ್ ಇಟ್ ಈಸ್ ಪ್ರೊಸೆಸನ್ನು ನಾನು ಕಂಪ್ಲೀಟ್ ಮಾಡ್ತೀನಿ. ಈಗ ಕಂಪ್ಲೀಟ್ ಮಾಡಿದ್ದೀನಿ. OTP ಹಾಕಿ ಮತ್ತು ಯಾಕಂದರೆ ಟೈಮ್ನ ಒಂದು ಅಭಾವ ಇರೋದ್ರಿಂದ ನಿಮಗೆ ಡೈರೆಕ್ಟಾಗಿ ಅಲ್ಲಿಗೆ ಕರ್ಕೊಂಬಂದಿದ್ದೀವಿ. ಇಲ್ಲಿ ಸೀಡಿಂಗ್ ಕಂಪ್ಲೀಟ್ ಆದ ತಕ್ಷಣ ನೀವು ನೋಡಿ ಈ ರೀತಿ ಒಂದು ಮೆಸೇಜ್ ನಿಮಗೆ ಬರುತ್ತೆ. ಆಧಾರ್ ಈಸ್ ಸೀಡಿಂಗ್ ಪೆಂಡಿಂಗ್ ಸ್ಟೇಟಸ್. ನೋಡಿ, ಸಕ್ಸಸ್ಫುಲಿ ಸೀಡೆಡ್ ಅಂತೇಳಿ ಒಂದು ಮೆಸೇಜ್ ಬಂತು. ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕಿಂದ ನಿಮಗೆ ಬ್ಯಾಂಕ್ ಆಫ್ ಇಂಡಿಯಾಗೆ ನಿಮ್ಮ ಅಕೌಂಟನ್ನು ನಾವು ಸೀಡ್ ಮಾಡಿದ್ದೀವಿ ಅಂತ ತೋರಿಸ್ತು. ಇದನ್ನು ನಾವು ಆಧಾರ್ ಲಾಗಿನ್ನಲ್ಲಿ ಪೇಜಲ್ಲಿ ಹೋಗಿ ಕೂಡ ಚೆಕ್ ಮಾಡ್ಕೋಬೋದು. ಬನ್ನಿ, ಈಗ ನಾವು ಆಧಾರ್ ಪೇಜ್ ಲಾಗಿನ್ ಕೂಡ ಮಾಡಿ ನೋಡ್ಕೊಳ್ಳೋಣ. ನೋಡಿ, ಇದನ್ನು ಲಾಗಿನ್ ಮಾಡಿದ್ದೀವಿ. ಬ್ಯಾಂಕ್ ಆಫ್ ಇಂಡಿಯಾ ಸೀಡಿಂಗ್ ಆಗಿದೆ. ಬ್ಯಾಂಕ್ ಅಕೌಂಟ್ ಲಾಸ್ಟ್ ನಂಬರ್ಸ್ ಕೂಡ ಕಾಣಿಸ್ತಾ ಇದೆ. ಆಮೇಲೆ ಇದು ಯಾವಾಗ ಸೀಡ್ ಆಗಿದೆ ಅನ್ನೋದು ಕೂಡ ಇಲ್ಲಿ ಡೇಟ್ ತೋರಿಸುತ್ತೆ. ಇಷ್ಟು ಫಾಸ್ಟ್ ಆದಂಥ ಸರ್ವಿಸ್ಸು ನೀವು ಬ್ಯಾಂಕಿಗೆ ಹೋದರೂ ಕೂಡ ನಿಮಗೆ ಸಿಗಲ್ಲ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ 4 ಜನರಿಗೆ ಇದನ್ನು ತಲುಪಿಸ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.